श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿಂದ ಶ್ಲೋಕ 108. ಈಗ ಹೊಸ ಕ್ಯಾಟಗರಿ ಸ್ಟಾರ್ಟ್ ಆಗ್ತದ. ವ್ಯರ್ಥವಾದ ಬಿಟ್ಟು ಸಂವಾದ ಮಾಡುವುದೇ ಹಿತಕರ. ಇಲ್ಲಿ ವಾದ ಸಂವಾದ ಬೇರೆ ಬೇರೆ. ಓಕೆ, ವಾದ ಈಸ್ ಡಿಬೇಟ್ ಅದು ಒಂದು ಅದ್ರದ್ದು ಔಟ್ಕಮ್ ಏನಿರ್ತದಲ್ಲ, ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಗುಡ್ ಔಟ್ಕಮ್ ದೆನ್ ವಾದ ಹಾಕಿದ್ದಕ್ಕೂ ಒಂದು ಅರ್ಥ ಇರ್ತದೆ. ವಾದದ ಔಟ್ಕಮ್ ಯಾವಾಗಲೂ ಹೆಂಗೆ ಎಂಡ್ ಆಗ್ತದೆ, ನಾನು ಶ್ರೇಷ್ಠ ಅನ್ನೋದ್ರೊಳಗೆ ಎಂಡ್ ಆಗ್ತದೆ. ಅದ್ರ ಬದಲಿ ಸಂವಾದ ಈಸ್ ಕಾನ್ವರ್ಸೇಷನ್ ಇದ್ರೆ ಇಬ್ಬರು ಒಬ್ಬರದ್ದು ಒಪಿನಿಯನ್ ಒಬ್ಬರು ಶೇರ್ ಮಾಡ್ಕೋತಾ ಅದು ಎಕ್ಸೆಪ್ಟ್ ಇದ್ರೆ ಅದಕ್ಕೆ ಎಕ್ಸೆಪ್ಟೆನ್ಸು ತೋರಿಸ್ಬಹುದು. ಇಲ್ಲ ಅದಕ್ಕೇನಾರ ಆಲ್ಟರ್ನೇಟಿವ್ ನಮ್ಮ ಪಾಯಿಂಟ್ಸ್ ಇದ್ರೆ ಅದನ್ನು ತೋರಿಸ್ಬೋದು. ಹಿಂಗೆ ಮಾಡೋದಕ್ಕೆ ಸಂವಾದ ಅಂತ ಹೇಳ್ತಾರೆ. ಬಹುಶಃ ಇಲ್ಲಿ ಶ್ರೀ ಸಮರ್ಥ ಗುರುಗಳ ಕಾಲದಾಗ ಭಾಳಷ್ಟು ಡಿಬೇಟ್ಸ್ ನಡೀತಿರ್ತಾವೆ. ಅಂದ್ರೆ ಈಗಿಂದ ಇದ್ರಾಗೂ ನ್ಯೂಸ್ ಚಾನಲ್ನಾಗೆಲ್ಲ ಡಿಫ್ರೆಂಟ್ ನ್ಯೂಸ್ ಚಾನಲ್ಸ್ನಾಗೆಲ್ಲ ನೋಡ್ತೀವಲ್ಲ, ಎಷ್ಟು ಆ ಪಾರ್ಟಿಯವರು, ಈ ಕಾಂಗ್ರೆಸ್ನವರು, BJP ಅವರು, ಮತ್ತೊಬ್ಬರೇ ಯಾರೋ ಬಂದು ಎಷ್ಟು ಡಿಬೇಟ್ಸ್ ಮಾಡ್ತಿರ್ತಾರೆ, ಜೋರಾಗಿ ಹೋಗ್ತಿರ್ತಾರೆ, ಚೇರ್ತಿರ್ತಾರೆ, ನೋಡ್ತಿರ್ತೀವಿ. ಆವಾಗೂ ಹಂಗೆ ಆಗ್ತಿತ್ತು. ನಾವು ಎಷ್ಟೋ ಮೈಥಾಲಜಿಕಲ್ ಸೀರಿಯಲ್ಸ್ ಒಳಗೆಲ್ಲ ನೋಡಿವಲ್ಲ, ಹಂಗೆ ಅವಾಗ ವಾದ್ರದ ಸಲುವಾಗಿ ಬರ್ತಿರ್ತಾರೆ. ಹೆಂಗೂ ಮೊದಲ ವರ್ಣಾಶ್ರಮ ಇತ್ತು. ಆ ವರ್ಣಾಶ್ರಮ ಒಳಗೂ ಅವ್ರವ್ರ ಪ್ರೊಫೆಷನ್, ವರ್ಣಾಶ್ರಮ ಇಸ್ ನಥಿಂಗ್ ಬಟ್ ಪ್ರೊಫೆಷನ್. ಆ ಪ್ರೊಫೆಷನ್ ಒಳಗೂ ಹೆಂಗಾಗ್ತಿತ್ತು, ಅವರು ಕೆಲವೊಂದು ತಮ್ಮದೇ ಒಂದು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಅಥವಾ ಬಸವಣ್ಣಂದು, ಅಥವಾ ನಿರ್ಗುಣ ಪೂಜೆ, ಹಿಂಗೆ ಕೆಲವೊಂದು ಯಾರು ತಮ್ಮ ಮನಸ್ಸಿನ ಕನ್ಸ್ಟ್ರಕ್ಷನ್ಸಿಗೆ ಯಾವುದು ಹೊಂದುತ್ತಿತ್ತೋ, ಯಾವುದು ಅವ್ರಿಗೆ ಎಕ್ಸೆಪ್ಟಬಲ್ ಅನ್ನಿಸ್ತಿತ್ತೋ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಫಾಲೋ ಮಾಡ್ತಿದ್ರು. ಆಮೇಲೆ ಬೌದ್ಧಿಸಮ್ದವರು ಅದನ್ನು ಫಾಲೋ ಮಾಡ್ತಿದ್ರು. ಹೀಗಾಗಿ ಅವರೆಲ್ಲ ಬಂದು ಬೇರೆಯವ್ರನ್ನ ವಾದ ಮಾಡಿ ನಮ್ಮ ಧರ್ಮ ಶ್ರೇಷ್ಠ, ನಾನು ಮಾಡೋ ರೀತಿ ನೀತಿಗಳು ಶ್ರೇಷ್ಠ ಅಂಥೇಳಿ ವಾದ ಮಾಡ್ತಿದ್ರು. ಇದೆಲ್ಲ ನಡೀತಿತ್ತು. ಅದ್ರ ಸಲುವಾಗಿ ಇಲ್ಲೇ ಗುರುಗಳು ಹೇಳ್ತಾರೆ ಇದ್ರೊಳಗೆ, ವ್ಯರ್ಥವಾದ ಬಿಟ್ಟು ಸಂವಾದ ಮಾಡಿರಿ, ಸುಮ್ಮನೆ ವಾದ ಬೇಡ, ಡಿಬೇಟ್ ಬೇಡ, ಕಾನ್ವರ್ಸೇಷನ್ ಇರಲಿ ಅಂಥೇಳಿ ಹೇಳ್ತಾರೆ. ಇದರೊಳಗಿಂದು ಭಾಳ ಶ್ಲೋಕಗಳನ್ನೇನು ತೊಗೊಳ್ಳೋದಿಲ್ಲ. ಇದರೊಳಗಿಂದ ಬರೀ ಒಂದೆರಡು ಶ್ಲೋಕ ನೋಡೋಣ, ನೆಕ್ಸ್ಟ್ ಕ್ಯಾಟಗರಿಗೆ ಹೋಗಿಬಿಡೋಣ. ಇದರೊಳಗೆ ಫಸ್ಟ್ ಶ್ಲೋಕ 109 ನೋಡೋಣ. ಜನಿವಾದವೇ ವಾದ ಸೋಡು ನಿದ್ಯಾವ, ಜನಿ ಸುಖ ಸಂವಾದ ಸುಖೇ ಕರಾವ, ಜಗಿತೋಚಿತೋ ಶೋಕ ಸಂತಾಪಹಾರಿ, ತುಟೇವಾದ ಸಂವಾದ ತೋ ಹಿತಕಾರಿ. ಭಾವಾರ್ಥ: ಮನುಷ್ಯನು ತಿರುವು ಮುರುವು ಪ್ರಶ್ನೋತ್ತರ ಮಾಡುವ ವಾದ ವಿವಾದವನ್ನು ಬಿಟ್ಟು ಬಿಡಬೇಕು. ಆದರೆ ಯಾವುದಾದರೂ ತಾತ್ವಿಕ ಪ್ರಶ್ನೆಗಳ ಸರ್ವಾಂಗೀಣ ಚರ್ಚೆ ಮಾಡುವ ಸಂಭಾಷಣಾತ್ಮಕ ಸಂವಾದವನ್ನು ಸಂತೋಷದಿಂದ ಮಾಡಬೇಕು. ಇಂಥ ಸಂವಾದದಿಂದ ಬುದ್ಧಿಯು ಸಮಾಧಾನವಾಗುತ್ತದೆ ಹಾಗೂ ಮನಸ್ಸಿನ ಕ್ಲೇಶ ದೂರವಾಗುತ್ತದೆ. ತತ್ವಾನುಕೂಲ ಸಂಭಾಷಣೆಯಾಗಿ ಯಾವ ಚರ್ಚೆಗಳ ನಿರ್ಣಯವಾಗುತ್ತದೆಯೋ ಅದು ಪರಮಾರ್ಥಕ್ಕೆ ಉಪಕಾರವಾಗುತ್ತದೆ. ಇಲ್ಲೇ ವಾದ ವಿವಾದ ಬಿಡುವುದು ಅಂದ್ರೆ ಜಗಳ ಆಡೋದು ಬಿಡ್ರಿ ಅಂತ ಅಷ್ಟೇ ಅಲ್ಲ. ಇಲ್ಲಿ ಗುರುಗಳಿಗೆ ಏನು ಹೇಳುತ್ತದೆ, ಮೇನ್ ಇಂಟೆನ್ಷನ್ ಏನದ ಅಂದ್ರೆ, ವಾದಕ್ಕೆ ಹತ್ತಿದ ಕೂಡಲೇ ಮನುಷ್ಯಕ್ಕೆ ಹೆಂಗಾಗ್ತದೆ, ನಾನು ಸರಿ, ನನ್ನ ಧರ್ಮ ಸರಿ, ನೀನು ಹೇಳೋದು ತಪ್ಪು, ನನ್ನ ಮಾತು ಸರಿ ಅಂತ ನಾ ಅದಕ್ಕೆ ಸಪೋರ್ಟಿವ್ ಪಾಯಿಂಟ್ಸ್ ಕೊಡ್ಲಿಕ್ಕೆ ಹೋಗೋದು, ಇನ್ನೊಬ್ರು ಮಾತು ಸರಿ ಅನ್ನೋದು ಅದಕ್ಕೆ ಸಪೋರ್ಟಿವ್ ಪಾಯಿಂಟ್ಸ್ ಕೊಡ್ಲಿಕ್ಕೆ ಹೋಗೋದು, ಕೆಲವೊಬ್ರು ಅವ್ರ ಫಾಲೋವರ್ಸ್ ಆಗೋದು, ಕೆಲವೊಬ್ರು ಇವ್ರ ಫಾಲೋವರ್ಸ್ ಆಗೋದು, ಇನ್ನೂ ಎಷ್ಟೋ ಕಡೆ ನಡೀತಿರ್ತಾವೆವು. ಇದನ್ನು ಬಿಡ್ರಿ ಅಂತಾರೆ ಗುರುಗಳು. ನನ್ನ ಮಾತು ಸರಿ, ನನ್ನ ಮಾತು ಎಲ್ಲರೂ ಒಪ್ಪಬೇಕು. ಇದು ಈಗೋ ಅದ. ದಿಸ್ ಈಸ್ ಕಂಪ್ಲೀಟ್ಲಿ ಈಗೋ ಈಸ್ ನಥಿಂಗ್ ಬಟ್ ಎಡ್ಜಿಂಗ್ ಗಾಡ್ ಔಟ್. ನಾವು ನಮ್ಮ ಮನಸ್ಸಿನಿಂದ ಭಗವಂತನ ತೆಗೆದು ಹಾಕಿಬಿಡೋದ ಈಗೋ. ಯಾಕಂದ್ರೆ ನಾ ಅನ್ನೋದು ಬಂದುಬಿಡ್ತದೆ. ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ರೈಟ್, ವಾಟ್ ಐ ಆಮ್ ಡೂಯಿಂಗ್ ಈಸ್ ರೈಟ್, ಯು ಆರ್ ರಾಂಗ್. ಅದು ಐ ಅನ್ನೋದು
ಬಂತಲ್ಲ ದಟ್ ಈಸ್ ನಥಿಂಗ್ ಬಟ್ ಈಗೋ. ಹಿಂಗೆ ಬಂತಂದ್ರೆ ಈ ಏನಾಗ್ಬಿಡ್ತದೆ, ಮನುಷ್ಯಂದು ಅಹಂಕಾರ ನಮ್ಗೆ ಗೊತ್ತಿಲ್ದ ಗುರುಗಳು ಹೇಳ್ತಾರೆ, ಇನ್ನು ಪ್ರಾಪಂಚಿಕ ಅಹಂಕಾರ ಭಾಳ ಚಲೋ ಅಂತ, ನನ್ನ ಕಡೆ ಅಷ್ಟು ದೊಡ್ಡದ, ನಾನು ಅಷ್ಟು ದೊಡ್ಡ ಪೊಸಿಷನ್ನಾಗಿದೆ ಅಂತ. ಪ್ರಾಪಂಚಿಕ ಅಹಂಕಾರ ಅಷ್ಟು ನಮ್ಮನ್ನು ಕೆಳಗೆ ತಳ್ಳೋದಿಲ್ಲ. ಆದರೆ ಸಾತ್ವಿಕ ಅಹಂಕಾರ ಯಾವಾಗ ಬಂತಲ್ಲ, ನಾ ಭಾಳ ಧರ್ಮಿಷ್ಠಿದ್ದೀನಿ, ನಾನು ದೇವರು ಧ್ಯಾನ ಪೂಜೆ ಮಾಡ್ತೀನಿ, ನಾನು ಇಷ್ಟು ಕಲ್ತೀನಿ, ಸಾತ್ವಿಕ ಅಹಂಕಾರ ಬಂತು ಅಂತಂದ್ರೆ ಮನುಷ್ಯ ಭಾಳ ಅವನತಿಗೆ ಹೋಗ್ತಾನೆ ಅಂತ ಹೇಳ್ತಾರೆ ಗುರುಗಳು. ಇದಕ್ಕೆ ಡಿ ವಿ ಗುಂಡಪ್ಪ ಅವ್ರದ್ದು ಒಂದು ಚಂದಂದು ಕಗ್ಗ ಬರ್ತದೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ಮಿಗಿಲು, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವದು ಎಲ್ಲಕ್ಕಿಂತೀವ್ರತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ಅನ್ನದಾತುರಕ್ಕಿಂತ ತಿನ್ನಬೇಕು, ಸವಿ ಅದು ತಿನ್ನಬೇಕು, ನಾಲ್ಗಿಗೆ ರುಚಿ ಹತ್ತದ್ದು ತಿನ್ನಬೇಕು. ಸೊ ಅಗೇನ್ ಕಮಿಂಗ್ ಟು ವರ್ಡ್ಲಿ ಪ್ಲೇಜರ್, ಅದನ್ನು ಅಂತ ಎಲ್ಲರಿಗೂ ಅನ್ನಿಸ್ತಿರ್ತದೆ. ಅದಕ್ಕೊಂದು ಲಿಮಿಟ್ ಇರ್ತದೆ, ಎಷ್ಟು ತಿನ್ಲಿಕ್ಕೆ ಸಾಧ್ಯ. ಹೌದಾ, ಒಂದು ಸೆಕೆಂಡ್ನಾಗ ಸಾಕಪ್ಪ, ಇನ್ನೊಮ್ಮದನ್ನು ನೋಡ್ಲಿಕ್ಕೆ ಒಲ್ಲೆ ಅಂತ ಅನ್ನಿಸ್ಬಿಡ್ತದೆ. ಚಿನ್ನದಾತುರ ಇಷ್ಟು ನಾನು ದುಡ್ಡು ಗಳಿಸ್ಬೇಕು, ಇಷ್ಟು ಸೈಟ್ ಮಾಡ್ಬೇಕು, ಅಲ್ಲೊಂದು ಮನೆ ಕಟ್ಬೇಕು, ಇಲ್ಲೊಂದು ಮನೆ ಕಟ್ಬೇಕು, ಇಲ್ಲೊಂದು ಕಾಂಪ್ಲೆಕ್ಸ್ ಕಟ್ಬೇಕು, ಹಿಂಗೆ ಚಿನ್ನದಾತುರ. ಅದಕ್ಕೂ ಒಂದು ಫುಲ್ ಪಾಯಿಂಟ್ ಅದ ಅಂತ. ಆಯ್ತಪ್ಪ, ಇಷ್ಟು ಮಾಡಿನ, ಆಯ್ತು ಇಷ್ಟು ಗಳಿಸಿನ, ಇಷ್ಟು ನನಗೆ ವಯಸ್ಸಾತು, ಇಷ್ಟೆಲ್ಲ ನಾನು ಸಾಕಿನ, ಇನ್ನೂ ಒಂದು ಫುಲ್ ಪಾಯಿಂಟ್ ಬರ್ತದಂತ. ಆಮೇಲೆ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡ ಲವ್, ಅದು ಏನೋ ಅದೊಂದು ಅಟ್ರ್ಯಾಕ್ಷನ್ನು, ಅದಕ್ಕೊಂದು ಸಮ್ ಏಜ್ ಲಿಮಿಟ್ ಇರ್ತದೆ, ಅದು ಆ ಟೈಮ್ನಾಗ ಅಷ್ಟೇ ಇರ್ತದೆ, ಆಮೇಲೆ ಅದು ಹೋಗ್ಬಿಡ್ತದೆ. ಅದಕ್ಕೂ ಒಂದು ಫುಲ್ ಪಾಯಿಂಟ್ ಅದು. ಆದ್ರೆ ಮನ್ನಣೆಯ ದಾಹವದು ಎಲ್ಲಕ್ಕಿಂತ ತೀವ್ರತಮ, ತಿನ್ನುವುದಾದ ಆತ್ಮವನ್ನೇ ಮಂಕುತಿಮ್ಮ. ನನಗೆ ಮನ್ನಣೆ ಸಿಗಲಿ, ಅನ್ನೋದಕ್ಕೆ, ನಾ ಹೇಳೋದಕ್ಕೆ 4 ಜನ ಒಪ್ಪಲಿ, ನಾ ಹೇಳಿದ್ದ ನಡೀಲಿ, ಇದು ನಾವಾಗೇ ಕಳ್ಕೊಳ್ಳೋದು ಹೊರತು ಒಟ್ಟು ನಾವಾಗೇ ಪ್ರಯತ್ನಪೂರ್ವಕ ಇದನ್ನು ಕಳ್ಕೊಳ್ಳೋದು ಹೊರತು ನಮ್ಮಿಂದ ಹೋಗೋದಿಲ್ಲ ಅಂತ. ಮನ್ನಣೆ ಎಲ್ಲೇ ಒಂದು ದೊಡ್ಡ ಫಂಕ್ಷನ್ ಆಯ್ತು, ಅಲ್ಲಿ ನನಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದರು, ಅದು ಒಂದೇ ಮನ್ನಣೆ ಅಲ್ಲ. ಇನ್ನು ನನ್ನ ಫ್ಯಾಮ್ಲಿ ಒಳಗೆ ನನ್ನ ಮಕ್ಕಳ ಜೊತೆ, ನನ್ನ ಫ್ಯಾಮ್ಲಿ ಮೆಂಬರ್ಸ್ ಜೊತೆ ನಾನು ಕೂತ್ಕೊಂಡು, ಇಲ್ಲ ನಾ ಹೇಳಿದ್ದೆ ಸರಿ, ನೀವು ನನ್ನ ಮಕ್ಕಳಲ್ಲ, ನನ್ನ ಮಾತಾ ಕೇಳಬೇಕು, ನೀವು ನನ್ನ ಪೇರೆಂಟ್ಸ್ ಅಲ್ಲ, ನೀವು ನನ್ನ ಮಾತಾ ಕೇಳಬೇಕು, ನಾ ಸರಿ ಹೇಳಲಿಕ್ಕತ್ತೇನೆ. ಅನ್ನೋದು ಎಲ್ಲಿ ಬರ್ತದಲ್ಲ, ಮನ್ನಣೆಯ ದಾಹ. ನನಗೆ ಒಂದು ಅಪ್ರಿಸಿಯೇಷನ್ ಸಿಗಲಿ, ನನಗೊಂದು ಇದು ಸಿಗಲಿ, ಮಾನ್ಯತೆ ಸಿಗಲಿ, ನನಗೊಂದು ಮನ್ನಣೆ ಸಿಗಲಿ, ಅದೇನಂದ್ರೆ ನಮ್ಮ ಆತ್ಮನ ತಿಂದು ಹಾಕಿಬಿಡ್ತದಂತ. ಅಂಥ ಈಗೋ ಬೆಳೆಸುವಂಥ ಗುಣ ಬೇರೆ ಯಾವುದೂ ಇಲ್ಲ ಅಂತಾರೆ ಇಲ್ಲಿ ಡಿ ವಿ ಜಿ ಅವರು. ಹಂಗೆ ಅದನ್ನು ಗುರುಗಳು ಇಲ್ಲಿ ಹೇಳಲಿಕ್ಕತ್ತಾರೆ. ಯಾಕೆ ಇಷ್ಟು ವಾದ ವಿವಾದ ಮಾಡ್ತೀರಪ್ಪ, ಇದರಿಂದ ಅದ್ರ ಬದಲಿ ಸುಖ ಸಂವಾದ ಇರಲಿ ಅಂತಾರೆ. ಸುಖ ಸಂವಾದ ಅಂದ್ರೆ ಒಂದು ಒಳ್ಳೆಯ ಕಾನ್ವರ್ಸೇಷನ್. ನಿಮ್ಗೆ ಯಾರೇ ಸಂತರು ಸಿಗ್ತಾರ, ಯಾರೇ ಭಗವದ್ಭಕ್ತರು ಸಿಗ್ತಾರ, ಒಂದು ಒಳ್ಳೆಯ ಕಾನ್ವರ್ಸೇಷನ್ ಮಾಡಿರಿ, ಸಂಭಾಷಣೆ ಮಾಡಿರಿ. ಓಕೆ, ನನ್ನ ಡೌಟ್ ಹಿಂಗದ, ಏನದ ಅದನ್ನು ಕೇಳ್ರಿ. ಅದರಿಂದ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೋರಿ. ಅದನ್ನು ವಾದ ಹಾಕೋದು ಕೊಡೋದು ಬಿಟ್ಬಿಡ್ರಿ ಅಂತ. ಇಲ್ಲಿ ಗುರುಗಳೇನು ಹೇಳ್ತಾರೆ, ಒಂದು ಸಾಫ್ಟ್ ಸ್ಪೀಚ್ ಯಾವ ಮನುಷ್ಯನ ಒಳಗಿನಿಂದ ಒಂದು ಸಮಾಧಾನಕರ ಸೌಮ್ಯವಾದ ಮಾತುಗಳು ಬರ್ತಾವಲ್ಲ, ಆ ಮನುಷ್ಯ ಒಳಗಿನಿಂದ ಪೀಸ್ಫುಲ್ ಇರ್ತಾನಂತ. ಮನುಷ್ಯ ಒಳಗಿನಿಂದ ಹೆಂಗೆ ಪೀಸ್ಫುಲ್ ಇದ್ದಾನೋ, ಕಿಚಿ ಇದ್ದಾನೋ, ಸಮ್ಟೈಮ್ಸ್ ಮಾತಿನಿಂದನೂ ಗೊತ್ತಾಗ್ತದೆ, ಕೆಲವೊಮ್ಮೆ ಮುಖ ನೋಡಿದರೂ ಗೊತ್ತಾಗ್ತದೆ. ಕೆಲವೊಮ್ಮೆ ನಾವು ಒಬ್ಸರ್ವ್ ಮಾಡ್ತಿರ್ತೀವಿ, ಮುಖ ಇಷ್ಟು ಫ್ರಸ್ಟ್ರೇಟೆಡ್, ಇಷ್ಟು ಸಿಟ್ಟಿನ ಮುಖ ಇರ್ತದಲ್ಲ, ಯಾವ ಮೂಮೆಂಟ್ನಾಗ ಇವ್ರು ಯಾರ ಜೊತೆ ಬಂದು ಜಗಳ ಆಡ್ಬಿಡ್ತಾರಪ್ಪ ಅಂತ ಹಿಂಗೆ ಅನ್ನಿಸ್ತಿರ್ತದೆ. ಸಮ್ಟೈಮ್ಸ್ ಆ ಫ್ರಸ್ಟ್ರೇಷನ್ಸ್ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಹಾರ್ಟ್ ಅಂತಾರಲ್ಲ, ಒಳಗಿನ ಮನುಷ್ಯನ ಸ್ವಭಾವ ಮುಖದ ಮೇಲೆ ಡೈಲಿ ಅಬ್ಸರ್ವ್ ಮಾಡೋರಿಗೆ ಕಾಣಿಸ್ತದೆ. ಹಂಗೆ ಮಾತಿನಿಂದನೂ ನಾವು ಒಳಗೆ ಏನು ನಡಿಲಿಗತ್ತದ, ಈ ಮನುಷ್ಯ ಎಷ್ಟು ಪೀಸ್ಫುಲ್ ಇದ್ದಾನೋ, ಒಳಗೆಲ್ಲ ಫ್ರಸ್ಟ್ರೇಷನ್ ತುಂಬ್ಕೊಂಡಾನೋ, ಒಳಗೆಲ್ಲ ಈಗೋ ತುಂಬ್ಕೊಂಡಾನೋ ಅನ್ನೋದನ್ನು ಈಸಿಲಿ ಕಂಡುಹಿಡಿಬೋದು. ಅದು ಇಷ್ಟು ಸೌಮ್ಯ ಇರಬೇಕಲ್ಲ ನಮ್ಮ ಮಾತು ಯಾರಿಗೂ ರೂಢಾಗಿ ಮಾತಾಡಿ ನಂದ ಖರೆ ಅಂಥೇಳಿ ಅವ್ರಿಗೆ ಪ್ರೂವ್ ಮಾಡಿಸ್ಲಿಕ್ಕೆ ಹೋಗಿ ಅದೇನೂ ಮಾಡಬೇಡ್ರಿ ಅಂತಾರೆ ಇಲ್ಲಿ ಗುರುಗಳು. ಒಂದು ಕಬೀರನ ದೋಹಾ ಬರ್ತದೆ, ऐसी वाणी बोलिए मन का आपा खोए और अन को शीतल कीजिए आप भी शीतल होए. ऐसी ವಾಣಿ ಬೋಲಿಯೇ, ನಮ್ಮ ಮಾತು ಹಿಂಗಿರಬೇಕಲ್ಲ, ಮನಕ ಆಪಾಕ್ ಹೋಯ್, ಮನಸ್ಸಿನ ದುಗುಡ ಎಲ್ಲ ಹೊರಗೆ ಹೋಗ್ಬಿಟ್ಟಿರಬೇಕು. ಅವರನಕ್ಕೂ ಶೀತಲ ಕೆಜಿ, ಬೇರೆಯವರಿಗೆ ನಮ್ಮ ಮಾತು ಕೇಳೋರಿಗೆ ಹಿತ ಅನ್ನಿಸ್ಬೇಕು. ಆಹಾ
ಖರೆ ಮನ್ಸಿಗೆ ಸಮಾಧಾನ ಆತಪ್ಪ ನಿಮ್ಮ ಮಾತು ಕೇಳಿ ಅಂತವ್ರು ನಮಗೆ ಹೇಳಬೇಕು. ಆಪ ಭೀ ಶೀತಲ್ ಹೋಯ್ ನಮಗೂ ಸ್ವಂತಕ್ಕನು ಹಂಗಂತ ನಾವು ಮತ್ತೊಬ್ಬರನ್ನ ಅನ್ನೆಸೆಸರಿ ಪ್ಲೀಸ್ ಮಾಡಿ ಅವ್ರಿಗೆ ಖುಷಿ ಕೊಡೋದ್ರಾಗಲ್ಲ. ಅದರಿಂದ ನಮ್ಮ ಮನಸ್ಸಿಗೂ ಖುಷಿ ಅನ್ಸಿರ್ಬೇಕು. ಒಂದು ಏನೋ ಒಂದು ಫ್ರೂಟ್ಫುಲ್ ಕಾನ್ವರ್ಸೇಷನ್ ಆಗ್ಯದಪ್ಪ, ಇದ್ರದ್ದು ಔಟ್ಕಮ್ನಿಂದ ನನಗೂ ಒಂದಿಷ್ಟೇನೋ ಕ್ಲಿಯರೆನ್ಸ್ ಸಿಕ್ಕದ, ಇನ್ನೊಬ್ಬ ನನ್ನ ಜೊತೆ ಮಾತಾಡಿದ ಮನುಷ್ಯನಿಗೂ ಏನೋ ಸಮಾಧಾನ ಆಗ್ಯದ ಅಂದಾಗ ಅದಕ್ಕೊಂದು ವ್ಯಾಲ್ಯೂ ಇರ್ತದಲ್ಲ. ಈಗ ಆರ್ಗ್ಯುಮೆಂಟ್ ಇಲ್ಲ ಅಂದಾಗ ಆರ್ಗ್ಯುಮೆಂಟ್ ಮೋಡ್ನಾಗ ನಾವು ಹೋಗಿಲ್ಲ, ಈಗ ಇನ್ನೊಬ್ಬರು ಸಿಕ್ಕಾರ ಅವ್ರ ಜೊತೆ ಕಾನ್ವರ್ಸೇಷನ್ ಮೋಡ್ನಾಗ ಹೋಗಿವಿ, ಆರ್ಗ್ಯುಮೆಂಟ್ ಮೋಡ್ನಾಗ ಹೋಗಿಲ್ಲ ಅಂದ್ರೆ ನಮ್ಮ ಮನಸ್ಸು ಒಂದು ರಿಸೀವಿಂಗ್ ಮೋಡ್ ಒಳಗಿರ್ತದೆ. ಒಂದು ರಿಸೀವಿಂಗ್ ಇದ್ರೊಳಗೆ ಇದ್ದಾಗ ನಮ್ಗೆ ಏನೇನು ಡೌಟ್ಸ್ ಅವಲ್ಲ ನಾವು ಅಟ್ಲೀಸ್ಟ್ ತೊಗೋತೀವಿ. ಈಗ ಒಬ್ರು ಭಾಳ ಸ್ಟಬೋರ್ನ ಚೈಲ್ಡ್ ಅದ, ಅದಕ್ಕೇನೋ ತಲೆಯಾಗ ಬಂದುಬಿಟ್ಟದ, ನೀವು ಎಷ್ಟಕ್ಕೆ ಹೇಳ್ರಿ ಅದು ತಲೆಯಾಗ ಹಾಕ್ಕೊಳ್ಳಿಕ್ಕೇನೋ ಹೋಗೋದಿಲ್ಲ, ಕೇಳೋದಿಲ್ಲ ಅಂದರೆ ಕೇಳೋದಿಲ್ಲ. ಯಾಕಂದ್ರೆ ಅಲ್ಲಿ ಕ್ಲೋಸ್ ಮಾಡ್ಕೊಂಬಿಟ್ಟದ, ಅದು ಬ್ಯಾರಿಯರ್ ಹಾಕ್ಕೊಂಬಿಟ್ಟದ ಒಂದು ರಿಸೀವಿಂಗ್ ಮೋಡಿಗೆ. ಯಾವಾಗ ಮನುಷ್ಯ ಒಂದು ರಿಸೀವಿಂಗ್ ಪ್ಯಾಟರ್ನ್ ಒಳಗೆ ಇರ್ತಾನಲ್ಲ, ಆವಾಗ ನಾವು ಅವ್ರಿಗೆ ಏನಾದರೂ ಹೇಳಿದ್ರೆ ಅದು ಒಳಗೆ ಹೋಗ್ತದೆ. ಅದು ಹಂಗಿದ್ದಾಗ ಒಂದು ಸುಖ ಸಂವಾದ ಆಗಿ ಒಂದು ಸೌಮ್ಯವಾದಂಥ ಕಾನ್ವರ್ಸೇಷನ್ ಆಗಿ ನಮ್ಮ ಮನ್ಸಿನ ಡೌಟ್ ಮಾಡಿಕೊಂಡು ವಾಟ್ ಐ ಸೇ, ವಾಟ್ ಐ ಆಮ್ ಡೂಯಿಂಗ್, ಲಿಸನ್ ಟು ಮೀ, ಐ ಆಮ್ ಟೆಲ್ಲಿಂಗ್ ಯು ದಿಸ್ ಒನ್, ಯು ಹ್ಯಾವ್ ಟು ಡೂ ಲೈಕ್ ದಿಸ್. ಇದನ್ನು ಇಲ್ಲೆಲ್ಲ ಬಿಟ್ಬಿಡ್ರಿ ಅಂತಾರೆ ಗುರುಗಳು. ಇದನ್ನು ಬಿಟ್ಟು ಈಗೋ ಅನ್ನೋದನ್ನು ಬಿಟ್ಟು ನಮ್ಮ ಅಂತರಂಗವನ್ನು ಚೇಂಜ್ ಮಾಡ್ಕೋರಿ. ಅಂದಮೇಲೆ ನಮ್ಮ ಜೀವನದ ಮುಖ್ಯ ಉದ್ದೇಶ ಏನು, ನಮ್ಮ ಮನಸ್ಸನ್ನು ನಮ್ಮ ಅಂತರಂಗವನ್ನು ಭಗವಂತನ ಕಡೆ ತಿರುಗಿಸೋದಾದ. ಅದರ ಸಲುವಾಗಿ ನಾವು ಭಕ್ತಿ ಮಾರ್ಗದ ಜರ್ನಿ ಒಳಗಿದ್ದೀವಿ. ಅದನ್ನು ಬಿಟ್ಟು 4 ಮಂದಿ ನನಗೆ ಮನ್ನಣೆ ಕೊಟ್ಟರೆ ನನಗೆ ಏನಾಗೋದು? ನಾ ಯಾಕೆ ಬೇರೆಯವ್ರ ಮುಂದೆ ಏನು ಜಸ್ಟಿಫೈ ಮಾಡಿಕೊಂಡು ಬೇರೆಯವ್ರ ಕಡೆಯಿಂದ ಭಾಳ ಅಂದ್ರೆ ಆ ಮೂಮೆಂಟ್ನಾಗೆ ವಾ ಎಷ್ಟು ಜಾಣಿದ್ದ ನೀವು ಮನುಷ್ಯ, ಎಷ್ಟು ಚಂದ ವಾದ ಹಾಕಿದ, ಹೆಂಗೆ ತನ್ನ ಪಾಯಿಂಟ್ಸ್ ಪ್ರೂವ್ ಮಾಡಿಬಿಟ್ಟ ಅಂತ ಹೇಳ್ತಾರೆ. ಅದರಿಂದ ನಮಗೆ ಸಿಗುವುದೇನು ಒಂದು ಮೊಮೆಂಟರಿ ಮತ್ತು ಈಗೋ ಪ್ರೋಂಡ್ ಖುಷಿನ, ಈಗೋದಿಂದ ಬಂದಂಥ ಉದ್ಭವ ಆದಂಥ ಖುಷಿನ ಸಿಗ್ತದೆ ಹೊರತಾಗಿ ಬೇರೆ ಏನೂ ಸಿಗೋದಿಲ್ಲ. ಅದಕ್ಕೆ ಅದನ್ನು ಬಿಟ್ಬಿಡ್ರಿ ಅಂತ ಹೇಳ್ತಾರೆ ಗುರುಗಳು. ಇನ್ನು ಡೈರೆಕ್ಟ್ಲಿ ವಿಲ್ ಗೋ ಟು ನೆಕ್ಸ್ಟ್ ಕ್ಯಾಟಗರಿ. ಯಾವುದಂದ್ರೆ ಇಲ್ಲಿ ನೆಕ್ಸ್ಟ್ ಕ್ಯಾಟಗರಿ ಮತ್ತು ಪ್ರಿವಿಯಸ್ ಒಂದು ನೋಡಿದ್ವಲ್ಲ ನಾವು, ಯಾವತ್ತೂ ಭಕ್ತರನ್ನ ಭಗವಂತ ಉಪೇಕ್ಷೆ ಮಾಡೋದಿಲ್ಲ ಅಂತ, ಅದೇ ಟೈಪ್ ಬರ್ತದೆ ಇಲ್ಲಿ. ಭಕ್ತರು ಉಪೇಕ್ಷೆ ಮಾಡೋದಿಲ್ಲ ಅಂಥೇಳಿ. ಶ್ಲೋಕ 116. ಬಹುಶಃ ಪಿತಾ ಕಷ್ಟಲಾಂಬರೂಷಿ ತಯಾಚೆ ಸ್ವಯೇ ಶ್ರೀಹರಿ ಜನ್ಮಸೋಷಿ ದಿಲಾಕ್ಷೀರ ಸಿಂಧೂ ತಯಾವೂಪಮಾನಿ ನುಪೇಕ್ಷಿ ಕದಾ ದೇವ ಭಕ್ತಾಭಿಮಾನಿ. ಭಾವಾರ್ಥ: ಅಂಬರೀಷ ರಾಜನಿಗೆ ಶಾಪದಿಂದ ಬಹಳ ಕಷ್ಟವಾಯಿತು. ಅದಕ್ಕಾಗಿ ಭಗವಂತನು ಗರ್ಭವಾಸ ಅನುಭವಿಸಿದನು. ಭಗವಂತನು ಉಪಮನ್ಯುವಿಗೆ ಕ್ಷೀರಸಾಗರ ಕೊಟ್ಟನು. ತಾತ್ಪರ್ಯವೇನೆಂದರೆ ಭಗವಂತನು ಭಕ್ತರ ಕೈವಾರಿಯಾಗಿರುತ್ತಾನೆ. ಅವನು ಭಕ್ತರ ಉಪೇಕ್ಷೆ ಎಂದೂ ಮಾಡುವುದಿಲ್ಲ. ಇಲ್ಲಿ ಶ್ರೀ ಸಮರ್ಥ ಗುರುಗಳು ಕೆಲವೊಂದು ಎಕ್ಸಾಂಪಲ್ಸ್, ಪೌರಾಣಿಕ ಕಥೆಗಳಿಂದ ನಮಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಎಷ್ಟರೇ ಪ್ರೀತಿ ಮಾಡ್ತಾನೆ ಭಗವಂತ, ನಮ್ಮನ್ನು ಎಷ್ಟು ಕಾಳಜಿ ಮಾಡ್ತಾನೆ ಅಂಥದ್ದು. ಅಷ್ಟು ಭಗವಂತನ ನಾವು ಒಂದು ಕರೆದರೆ ಓ ಎನ್ನಲಾರೇನೆ, ಒಂದು ಸಲ ಕರೆದ್ರೆ ಕೂಗಿ ಓ ಅಂಥೇಳಿ ಬರ್ತಾರಂತ ಗುರುಗಳು. ಭಗವಂತ ಧರೆಯೊಳು ಗುರುಗಳ ಮೊರೆ ಇಡಲಾರದ ನರರೇ ಪಾಪಿಗಳು ಅಂತ ಹೇಳ್ತಾರಲ್ಲ. ರಾಯರ್ನ ಯಾರು ಕರೆಯೋದಿಲ್ಲ ಅವರಂಥ ಪಾಪಿಷ್ಟ್ರ ಇಲ್ಲ ಅಂತ. ಯಾಕಂದ್ರೆ ಅವ್ರು ಕರೆಯುವುದನ್ನು ಕಾಯ್ಕೊಂಡು ಕೂಡಲೇ ಓಡಿ ಬಂದು ಸಹಾಯ ಮಾಡ್ಲಿಕ್ಕೆ ನಿಲ್ತಾರಂತ. ಯಾರು ಮಾಡ್ತಾರೆ ನಮ್ಗೆ ಅಷ್ಟು ಕೃಪಾಳು ಕರುಣಾಸಾಗರ ಭಗವಂತಿದ್ದಾನೆ. ಅವ ಭಕ್ತರ ಕೈವಾರೆ ಆಗಿರ್ತಾನೆ. ಭಕ್ತರಿಗೆ ಒಂದು ಸಣ್ಣ ಸಂಕಟ ಆದ್ರೆ ಅವ್ನು ನಿನಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಓಡಿ ಬರ್ತಾನೆ. ಅದನ್ನ ಎಕ್ಸಾಂಪಲ್ಸ್ ಕೊಟ್ಟು ಪುರಾಣದ ಕಥೆಗಳು, ಅಂಬರೀಷನ ಕಥೆ ಕೊಟ್ಟಾರ. ಅಂಬರೀಷನ್ ಗರ್ಭವಾಸ ಬಹು ಕಷ್ಟ ಅಂತ. ಆ ಅಂಬರೀಷನ ಕಥೆ ಒಳಗೆ ದುರ್ವಾಸಂದು ಕಥೆ ಬರ್ತದಲ್ಲ, ಆವಾಗ ಅಂಬರೀಷನನ್ನು ದುರ್ವಾಸರ ಶಾಪದಿಂದ ಬಿಡಿಸ್ಲಿಕ್ಕಾಗಿ ಭಗವಂತ ಜನ್ಮ ತಗೋತಾನ. ಗರ್ಭವಾಸದಂಥ ಕಷ್ಟ ಸಹಿತ ಅನುಭವಿಸ್ತಾನ. ಅಂಥ ಭಗವಂತ ಇಷ್ಟು ಪ್ರೀತಿ ಮಾಡ್ತಾನ. ನುಪೇಕ್ಷಿಕ ದಾದೇವ ಭಕ್ತಾಭಿಮಾನಿ, ಭಕ್ತರ
ಅಂದ್ರೆ ಅಷ್ಟು ಅಭಿಮಾನ ಅವಾಗ ಭಕ್ತರ ಮಾನ ಹೋಗ್ಲಾರ್ದಂಗೆ ಮಾನ ಎಂದೂ ಮಾನಕ್ಕೆ ಕಡಿಮೆ ಆಗ್ಲಾರ್ದಂಗೆ ಭಗವಂತ ಕಾಯ್ತಾನ ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಹಂಗೆ ಉಪಮನ್ಯುಂದು ಒಂದು ಕತೆ ಹೇಳ್ತಾರೆ. ಉಪಮನ್ಯು ಒಬ್ಬ ಋಷಿ ಮಗ ಇರ್ತಾನೆ. ಅವನಿಗೆ ಏನಾಗ್ತದೆ, ಇನ್ನೊಂದು ಋಷಿ ಆಶ್ರಮಕ್ಕೆ ಹೋದಾಗ ಅಲ್ಲಿ ಅವಂಗೆ ಆಕಳ ಹಾಲು ಕುಡಿಲಿಕ್ಕೆ ಕೊಡ್ತಾರೆ. ಆಮೇಲೆ ಅವ್ ಮನೆಗೆ ಬಂದು ಅವ್ರ ತಾಯಿ ಹಿಟ್ಟು ಹಾಲು ನೀರೊಳಗೆ ಹಿಟ್ಟು ಕಲಿಸಿ ಹಾಲಂದು ಕೊಡ್ತಿರ್ತಾಳೆ. ಆವಾಗ ಒಳ್ಳಿಕತ್ತಾನ, ನಂಗೆ ಬೇಡ, ನಂಗೆ ಅವ್ರ ಮನೆಯೊಳಗೆ ಕೊಟ್ಟಂಥ ಹಾಲು ಬೇಕಂತ. ಅದಕ್ಕೆ ತಾಯಿ ಒಂದು ಮಾತು ಹೇಳ್ತಾಳಂತ, ನಾವು ಭಾಳ ಬಡವರಿದ್ದೀವಪ್ಪ, ನಾವು ಹಿಂದಿನ ಜನ್ಮದಾಗ ಭಗವಂತನ ಭಕ್ತಿ ಮಾಡಿಲ್ಲ, ಅದಕ್ಕೆ ನಮಗೆ ಅಂಥದ್ದೆಲ್ಲ ಸಿಕ್ಕಿಲ್ಲ, ನಮ್ಮ ಪಾಲಿಗೆ ಬರೀ ಬಡತನನ ಬಂದದ ಅಂತ ಹೇಳ್ತಾಳಂತ. ಅದಕ್ಕೆ ಉಪಮನ್ಯು ಮನಪೂರ್ವಕ ಭಗವಂತನ ಉಪಾಸನೆ ಮಾಡ್ತಾನೆ. ಆವಾಗ ಭಗವಂತ ಪ್ರಸನ್ನಾಗಿ ಅವನಿಗೆ ಕ್ಷೀರಸಾಗರವನ್ನು ಕೊಟ್ಬಿಡ್ತಾನೆ. ಅಂದ್ರೆ ಭಗವಂತನ ಕಾರುಣ್ಯ ಎಷ್ಟದ ಅಂಥೇಳಿ ಹೇಳ್ಕೋತ ಹೋಗ್ತಾರೆ. ಇವಷ್ಟೂ ಶ್ಲೋಕದಾಗ ಕಥೆಗಳು ಹೋಗ್ತಾರೆ. ಪುರಾಣದ ಕಥೆಗಳು ತಗೊಂಡು ಹೆಂಗೆ ಭಗವಂತ ಪಾರು ಮಾಡ್ತಾನೆ ಎಲ್ಲ ಭಕ್ತರನ್ನ ಕಷ್ಟದಿಂದ ಅಂತ ಹೇಳ್ಕೋತ ಹೋಗ್ತಾರೆ. ಜೈ ಜೈ ರಘುವೀರ ಸಮರ್ಥ.